ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಫ್ರೆಂಡ್ಸ್, ಯಾದಗಿರಿನಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಇದರ ಒಂದು ರಿಕ್ರೂಟ್ಮೆಂಟ್ ನಡೆದಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾರು ಯಾದಗಿರಿನಲ್ಲಿದ್ದೀರಾ, ನಂದು 10th ಆಗಿದೆ, ನಾನು ಕೋರ್ಟ್ನಲ್ಲಿ ಕೆಲಸ ಮಾಡಬೇಕು, ಜಾಬ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರು GDSನಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ, ನಂದು 50 ಇದೆ, 60% ಇದೆ, ಸೊ ಅನ್ಕೋತಿದ್ದೀರಾ, ಸೊ ನೀವೆಲ್ಲರೂ ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು. ವೆಬ್ಸೈಟ್ನಿಂದ ಬಂದಿರುವಂಥ ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ಸೊ ಇದರಲ್ಲಿ ನಾನು ನಿಮಗೆ ಇವಾಗ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಮತ್ತು ಯಾವಾಗ ಲಾಸ್ಟ್ ಡೇಟ್ ಆಗಿದೆ ಅರ್ಜಿ ಸಲ್ಲಿಸುವುದು ಮತ್ತು ಶುಲ್ಕ ಎಷ್ಟನ್ನು ನೀವು ಹೊಂದಿರಬೇಕು, ಯಾವ ಎಲ್ಲ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ನಡೆದಿದೆ, ಇದರೆಲ್ಲ ಡೀಟೇಲ್ ಇನ್ಫಾರ್ಮೇಷನನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ನೋಡಿ ಫ್ರೆಂಡ್ಸ್, ಯಾದಗಿರಿ ಜಾಬ್ ರಿಕ್ರೂಟ್ಮೆಂಟ್ ಆಗಿದೆ, ಅದು ಕೂಡ ಕೋರ್ಟ್ನಲ್ಲಿ. ಸೊ ಇದಕ್ಕೆ ಎರಡು ಪೋಸ್ಟ್ಗಳಿಗೆ ಹೈರಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಸೊ ಒಂದು ಪ್ಯೂನ್ ಪೋಸ್ಟ್ಗೆ ಮತ್ತೊಂದು ಪ್ರೊಸೆಸ್ ಸರ್ವರ್ ಅನ್ನೋ ಪೋಸ್ಟ್ಗೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಚಾನಲ್ಗೆ ಯಾರು ಹೊಸಬ್ರಿದ್ದೀರಾ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಯಾಕಂದರೆ ಈ ಒಂದು ಚಾನಲ್ನಲ್ಲಿ ನಿಮಗೆ GDS ಅಪ್ಡೇಟ್ಗಳಾಗಿರ್ಬೋದು, ಗೌರ್ಮೆಂಟ್ ಪ್ರೈವೇಟ್ ಜಾಬ್ ಅಪ್ಡೇಟ್ಗಳಾಗಿರ್ಬೋದು, ಎಲ್ಲ ತರಹದ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾದಗಿರಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಆದೇಶ ಬಂದಿದೆ. ಸೊ ಇಲ್ಲಿ 2 ಪೋಸ್ಟ್ಗಳು ಖಾಲಿ ಇವೆ ಫ್ರೆಂಡ್ಸ್. ಒಂದು ಪ್ರೊಸೆಸ್ ಸರ್ವರ್, ಹಾಗೆಯೇ ಒಂದು ಪ್ಯೂನ್ ಹುದ್ದೆಗೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 13/3/2026 ಅಂತ ಅಂದರೆ ಮಾರ್ಚ್ 13ರಿಂದ ಅರ್ಜಿ ಪ್ರಾರಂಭ ದಿನಾಂಕ ಸ್ಟಾರ್ಟ್. ಕೊನೆಯ ದಿನಾಂಕ ಬಂದುಬಿಟ್ಟು 12/4/2026 ಅಂತ 12ನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಶುಲ್ಕವನ್ನು ಪಾವತಿಸುವ ಕಡೆಯ ದಿನಾಂಕ ಬಂದುಬಿಟ್ಟು 13/4/2026 ಆಗಿದೆ ಫ್ರೆಂಡ್ಸ್. ಸೊ ಯಾರೆಲ್ಲ ಇನ್ನೂವರೆಗೂ ಅರ್ಜಿಯನ್ನು ಸಲ್ಲಿಸಿಲ್ಲ, ಈ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋಗೆ ಕನೆಕ್ಟ್ ಆಗಿರಿ ಫ್ರೆಂಡ್ಸ್. ಈ ಮೂಲಕ ಯಾದಗಿರಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಆದೇಶ ಜಾರಿಕಾರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆ ಬಂದುಬಿಟ್ಟು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಪ್ರೊಸೆಸ್ ಸರ್ವರ್ ಹಾಗೆಯೇ ಪ್ಯೂನ್ ಹುದ್ದೆಗೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೆದಿದೆ ಫ್ರೆಂಡ್ಸ್. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೋತಿದ್ದೀರಾ, ಇಲ್ಲಿ ಅವರ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೋತೀರಾ, ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಖಾಲಿ ಇರುವಂಥ ಹುದ್ದೆಗಳು, ಒಂದು ಪ್ರೊಸೆಸ್ ಸರ್ವರ್ ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್, ಇನ್ನೊಂದು ಪ್ಯೂನ್ ಹುದ್ದೆ ಖಾಲಿ ಇದೆ. ಸೊ ಮೊದಲಿಗೆ ನಾವು ನೋಡೋಣ ಪ್ರೊಸೆಸ್ ಸರ್ವರ್ ಹುದ್ದೆ ಹೇಗಿದೆ, ಹಾಗೆಯೇ ಒಟ್ಟು ಹುದ್ದೆಗಳು ಎಷ್ಟು ಅಂತ ಹೇಳಿ. ಸೊ ಪ್ರೊಸೆಸ್ ಸರ್ವರ್ ಹುದ್ದೆಗಳು ಇಲ್ಲಿ 9 ಹುದ್ದೆಗಳು ಇವೆ ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ವೇತನ ಬಂದುಬಿಟ್ಟು 31,775ರಿಂದ 47,800 ತನಕ ಕೂಡ ನಿಮಗೆ ಇಲ್ಲಿ ಒಂದು ಸ್ಯಾಲ್ರಿ ಇರುತ್ತೆ. ಸೊ ಯಾರೆಲ್ಲ ಇದಕ್ಕೆ ಅರ್ಹರಿದ್ದಾರೆ ಅಂತ ಅಂದರೆ ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪ್ರವರ್ಗ 2A ದವರು ಕೂಡ ಇದಕ್ಕೆ ಅರ್ಹರಿದ್ದಾರೆ. ಸೊ ಅವ್ರಿಗೆ ಒಟ್ಟು ಪೋಸ್ಟ್ಗಳು ಬಂದುಬಿಟ್ಟು ಸಾಮಾನ್ಯ ವರ್ಗದವ್ರಿಗೆ 6 ಪೋಸ್ಟ್ಗಳಿವೆ, ಪರಿಶಿಷ್ಟ ಜಾತಿ ಅವ್ರಿಗೆ 1 ಪೋಸ್ಟ್, ಹಾಗೆಯೇ ಪ್ರವರ್ಗ 2A 2 ಪೋಸ್ಟ್ಗಳಿವೆ. ಒಟ್ಟು ಪೋಸ್ಟ್ ಬಂದುಬಿಟ್ಟು 9 ಪೋಸ್ಟ್ಗಳಿವೆ ಫ್ರೆಂಡ್ಸ್. ಸೊ ಯಾರೆಲ್ಲ ಪ್ರೊಸೆಸ್ ಸರ್ವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೋತಿದ್ದೀರಾ, ಸೊ ಈ ಒಂದು ನೋಟಿಫಿಕೇಷನನ್ನು ನೋಡಿಬಿಟ್ಟು ಚೆನ್ನಾಗಿ ಓದಿ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್. ಇನ್ನು ಈ 9 ಹುದ್ದೆಗಳಲ್ಲಿ ಯಾರಾದರೂ ಅಂಗವಿಕಲರು ಇದ್ದರೆ ಅಥವಾ ಅಂಧದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿದ್ದರೆ ಅವ್ರಿಗೂ ಕೂಡ ಮೀಸಲಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿದ್ಯಾರ್ಹತೆ ಬಂದುಬಿಟ್ಟು ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ SLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಪಾಸ್ ಮಾಡಿರಬೇಕಾಗತ್ತೆ. ಮತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ವಿದ್ಯಾರ್ಹತೆ ಆಗಿದೆ. ಇನ್ನು ನೋಡಿ ಫ್ರೆಂಡ್ಸ್, ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ತರಹ ಯಾವುದು ನಿಮ್ಮ ಪರ್ಸೆಂಟೇಜ್ ಇರುತ್ತೆ, ಸೊ ಅದೇ ಪರ್ಸೆಂಟೇಜನ್ನು ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಮಾರ್ಕ್ಸ್ನಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ತಿರಸ್ಕರಿಸಲಾಗುವುದು. ಮತ್ತು ನೀವು ಈ ಒಂದು ನೋಟಿಫಿಕೇಷನನ್ನು ಚೆನ್ನಾಗಿ ಓದಿನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಈ ಒಂದು ಹುದ್ದೆಗೆ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಎಷ್ಟು ಮೆರಿಟನ್ನು ತೆಗೆದುಕೊಂಡಿದ್ದೀರಾ ಇದರ ಆಧಾರದ ಮೇಲೆ ನಿಮಗೆ ಒಂದು
ಇಂಟರ್ವ್ಯೂ ಕೂಡ ಇರುತ್ತೆ. ಇದರ ಆಧಾರದ ಮೇಲೇ ನಿಮಗೆ ಸೆಲೆಕ್ಷನ್ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ಎಷ್ಟಾಗಿರಬೇಕು ಅಂತಂದರೆ, ಸಾಮಾನ್ಯ ವರ್ಗದವರು ಇದ್ದರೆ 35 + 5 ವರ್ಷ ಮೀರಿರಬಾರ್ದು. ಮತ್ತು ಪ್ರವರ್ಗ 2A 2B 3A 3Bದವರಿದ್ದರೆ 38 + 5 ವರ್ಷ ಮೀರಿರಬಾರ್ದು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇದ್ದರೆ 40 + 5 ವರ್ಷ ಮೀರಿರಬಾರದು ಅಂತ, ಅಂದರೆ 45 ವರ್ಷ ಮೀರಿರಬಾರದು ಅಂತ ಒಂದು ಆದೇಶದಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್. ಸೊ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ಕರೆಕ್ಟಾಗಿ ಒಂದು ಸಲ ನೋಟಿಫಿಕೇಷನ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ ಫ್ರೆಂಡ್ಸ್. ಸೊ ಆಫೀಷಿಯಲಿಂದ ಬಂದಿರುವಂಥ ನೋಟಿಫಿಕೇಷನನ್ನು ಓದ್ಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಿದರೆ ಆರಾಮವಾಗಿ ಸೆಲೆಕ್ಟ್ ಆಗ್ಬೋದು. ಅರ್ಜಿ ಸಲ್ಲಿಸಬೇಕಾದ್ರೆ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕು. ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ ಫ್ರೆಂಡ್ಸ್. ಕೇವಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾತ್ರ 200 ರೂಪಾಯಿ ಇದೆ. ನೀವು ಫಾರ್ಮನ್ನು ಫಿಲಪ್ ಮಾಡಿ ನೀವು ಈ ಶುಲ್ಕವನ್ನು ತುಂಬಬೇಕಾಗತ್ತೆ. ಸೊ ಶುಲ್ಕವನ್ನು ತುಂಬಲಿಕ್ಕೆ ನಿಮಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ 13/4/2020. ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಕೋರ್ಟ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಳ್ತಿದ್ರಾ? ಸೊ ನೀವೆಲ್ಲರೂ ಕೂಡ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ನಾನು ನಿಮಗೆ ಯಾವ ರೀತಿಯಾಗಿ ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಫ್ರೆಂಡ್ಸ್. ನೀವು ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. ಸೊ ನಾನು ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಹುದ್ದೆಗೆ ಸಲ್ಲಿಸ್ತೀರಾ ಅಂತ ಅಂದರೆ ಪ್ಯೂನ್ ಹುದ್ದೆಗೆ ಕೂಡ ಸಲ್ಲಿಸ್ಬೋದು. ಕೇವಲ ಇಲ್ಲಿ ಒಂದು ಪೋಸ್ಟ್ ಮಾತ್ರನೇ ಇದೆ ಫ್ರೆಂಡ್ಸ್. ಸರ್ವರ್ ಹುದ್ದೆಗೆ ಏನಾದರೂ ಸಲ್ಲಿಸ್ತೀರಾ ಅಂತ ಅಂದರೆ ಇದಕ್ಕೂ ಕೂಡ ನೀವು ಸಲ್ಲಿಸ್ಬೋದು ಫ್ರೆಂಡ್ಸ್. ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ನಲ್ಲಿ, ಹೌ ಟು ಅಪ್ಲೈ ಆನ್ಲೈನ್. ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ನೋಡಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಹಾಗೆಯೇ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ರೊಸೆಸರ್ ಸರ್ವರ್ ಅಂತ ಇದೆ. ಸೊ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಥವಾ ಪೋಸ್ಟ್ ಆಫ್ ಪ್ಯೂನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಾ? ಸೊ ನಿಮಗೆ ಬಿಟ್ಟಿದ್ದು. ಸೊ ನೀವು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ನಿಮಗೆ ಪ್ರೊಸೆಸ್ ಸರ್ವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ತೋರಿಸ್ತೀನಿ. ಇಲ್ಲಿ ನೋಡಿ, ನೋಟಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಪ್ರೊಸೆಸ್ ಸರ್ವರ್ ಡೇಟೆಡ್ ಅಂತ ಇದೆ. ಅಂತ ಅಂದರೆ ನೀವಿಲ್ಲಿ ನೋಟಿಫಿಕೇಷನ್ ನೋಡ್ತೀರಿ ಅಂತ ಅಂದರೆ ಇಲ್ಲಿ ನೀವು ಕ್ಲಿಕ್ ಟು ವ್ಯೂ ಅಂತ ನೋಡ್ಬೋದು ಫ್ರೆಂಡ್ಸ್. ಇಲ್ಲ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ನಾನು ಇಲ್ಲಿ ಇವಾಗ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಅದಂಥ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ಪೇಜ್ನಲ್ಲಿ ನಿಮಗೆ ಫೋಟೋಗ್ರಾಫ್ ಸೈಜನ್ನು ಕೊಟ್ಟಿದ್ದಾರೆ. ಎಷ್ಟು ನಿಮ್ಮ ಫೋಟೋ ಸೈಜ್ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಆ ಸೈಜಿನ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕೊಟ್ಟಿರ್ತಾರೆ ನಿಮಗೆ, ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಓದ್ಕೊಂಡು ಅದಾದ ನಂತರ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ನಾನು ಇಲ್ಲಿ ಇವಾಗ ಆಕ್ಸೆಪ್ಟ್ ಮಾಡಿ ಅಪ್ಲೈ ಮಾಡ್ತೀನಿ. ನೋಡಿ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿ ಮೊಬೈಲ್ನಲ್ಲಿಯೂ ಕೂಡ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಇಲ್ಲಾಂತಂದರೆ ಸೈಬರ್ ಸೆಂಟರ್ಗೆ ಹೋಗಿ ಕೂಡ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಆದರೆ ನನ್ನ ಒಪಿನಿಯನ್, ನೀವು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಯಾಕಂತ ಅಂದರೆ ಕರೆಕ್ಟಾಗಿ ಅವರು ಫಿಲ್ ಎಲ್ಲ ಮಾಡ್ತಾರೆ. ಒಂದು ವೇಳೆ ನಾವು ಮೊಬೈಲ್ನಲ್ಲಿ ಮಾಡಲಿಕ್ಕೆ ಹೋದರೆ ಕೆಲವೊಂದು ಸಲ ತಪ್ಪಾಗುತ್ತೆ. ಹಾಗಾಗಿ ಸೊ ನೋಡಿ, ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಈಸಿಯಾಗಿನೇ ಕೊಟ್ಟಿರ್ತಾರೆ. ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದರೆ ನಿಮ್ಮ ನೇಮನ್ನು ನೀವು ತುಂಬಬೇಕಾಗತ್ತೆ. ಇನ್ನು ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಮತ್ತು ಜೆಂಡರ್, ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ಹಾಗೆಯೇ ನೀವು ಯಾವ ಒಂದು ಲೊಕೇಶನ್ನಿಂದ ಅಪ್ಲೈ ಮಾಡ್ತಿದ್ದೀರಾ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನೀವು ಏನಾದರೂ ವರ್ಕ್ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೀವು ಕೊಡಬೇಕಾಗತ್ತೆ. ನಿಮ್ಮ ಏಜ್ ಮತ್ತು ನೀವು ಸೊ ಇದನ್ನೆಲ್ಲ ಡೀಟೇಲಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಪ್ರೆಸೆಂಟ್ ಅಡ್ರೆಸ್ ಅಂತ ಅಂದರೆ ನೀವು ಒಂದು ವೇಳೆ ಸೆಲೆಕ್ಟ್ ಆದರೆ ನಿಮ್ಮ ಒಂದು ಇಲ್ಲಿ ಕರೆಕ್ಟಾಗಿರುವಂಥ ಅಡ್ರೆಸ್ಸನ್ನು ಕೊಡಿ ಫ್ರೆಂಡ್ಸ್. ಇಮೇಲ್ ಐ ಡಿಯನ್ನು ಕೊಡಿ, ಪರ್ಮನೆಂಟ್ ಅಡ್ರೆಸ್, ಹಾಗೆಯೇ ಪ್ರೆಸೆಂಟ್ ಅಡ್ರೆಸ್ಸನ್ನು ಕೊಡಿ.
ಒಂದು ವೇಳೆ ನೀವು ಕರ್ನಾಟಕದಲ್ಲಿ ಇಲ್ಲ, ನೀವು ಬೇರೆ ಒಂದು ಜಿಲ್ಲೆಯಿಂದ ಬೇರೆ ಒಂದು ಸ್ಟೇಟ್ದಿಂದ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ತಾಯಿದ್ದೀರಾ ಅಂತಂದರೆ ಆ ಡಿಸ್ಟಿಕ್ ನೇಮ್, ತಾಲೂಕು, ಸೊ ಅದರೆಲ್ಲ ಮೆನ್ಷನ್ ಮಾಡಿ. ಮತ್ತು ಮೊದಲನೇದಾಗಿ ನಿಮ್ಮ ಇಮೇಲ್ ಐ ಡಿ, ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ತರಹದ ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ನೀವು ಫಾರ್ಮನ್ನು ಫಿಲಪ್ ಮಾಡಿದ್ಮೇಲೆ ಇಲ್ಲಿ ಐ ಡೂ ಹಿಯರ್ ಬೈ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೀವು ಓದ್ಬಿಟ್ಟು ಅಪ್ಲಿಕೇಶನೆಲ್ಲ ಫಿಲ್ ಮಾಡಿದ ಮೇಲೆ ಇದನ್ನು ಓದ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ಇದು ನೋಡಿ ನಾನು ತಗೊಳ್ಳಲ್ಲ, ಯಾಕಂದರೆ ಇದು ಇವಾಗ ನಾನು ಅಪ್ಲೈನು ಮಾಡಲಿಲ್ಲ, ಹಾಗಾಗಿ ನಾನು ತಗೊಳ್ತಾ ಇಲ್ಲ. ಸೊ ಇಲ್ಲಿ ನೀವು ಎಲ್ಲ ತುಂಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಇಲ್ಲಿ ಪ್ರಿವ್ಯೂ ಅಂತ ಆಗುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಪ್ರಿವ್ಯೂ ಅಂತ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ನಿಮ್ಮ ಒಂದು ಸಿಗ್ನೇಚರ್ ಮತ್ತು ಫೋಟೋ ಅಪ್ಲೋಡ್ ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಸಬ್ಮಿಟ್ ಬಟನ್ ಸಿಗುತ್ತೆ. ಸಬ್ಮಿಟ್ ಆಯಿತು ಅಂತ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸಬ್ಮಿಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ಪ್ರೊಸೆಸ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ಅದಕ್ಕೆ ಖಂಡಿತವಾಗ್ಲೂ ಉತ್ತರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಚಾನಲಲ್ಲಿ ನಿಮಗೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೊಂದು ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.